ಹಾಯ್ ಹಲೋ, ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ವಿದ್ಯಾರ್ಥಿಗಳೇ, ಈ ಒಂದು ತರಗತಿಯಲ್ಲಿ ನಾವು ಕನ್ನಡ ವ್ಯಾಕರಣ ಇದರಲ್ಲಿ ಬರ್ತಕ್ಕಂಥ ಸಂಧಿಗಳಲ್ಲಿ ವೃದ್ಧಿ ಸಂಧಿಯ ಬಗ್ಗೆ ತಿಳಿದುಕೊಳ್ಳೋಣ. ವೃದ್ಧಿ ಸಂಧಿಯ ಡೆಫಿನೇಷನ್ ಅಥವಾ ವ್ಯಾಖ್ಯಾನ ಏನಪ್ಪ ಅಂದರೆ, ಪೂರ್ವ ಪದದ ಅಂತ್ಯದಲ್ಲಿರುವ ಆಕಾರಗಳಿಗೆ ಅಥವಾ ಆಕಾರಗಳೊಡನೆ ಉತ್ತರ ಪದದ ಆದಿಯಲ್ಲಿರುವ ಎ ಅಥವಾ ಐಕಾರಗಳು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಐಕಾರವು. ಇದು ಮೊದಲನೇ ಮೆಥಡು. ಅಂದರೆ ಪೂರ್ವ ಪದದ ಅಂತ್ಯದಲ್ಲಿರುವ ಆಕಾರಗಳಿಗೆ, ಅಂದರೆ ಪೂರ್ವ ಪದದಲ್ಲಿ ಆಕಾರ ಯಾವುದಾದ್ರೂ ಒಂದಿರ್ಬೋದು, ಉತ್ತರ ಪದದ ಆದಿಯಲ್ಲಿ ಎ ಅಥವಾ ಐಕಾರನೇ ಇರಬೇಕು. ಕೂಡಿಸಿ ಬರೆದಾಗ ಅವೆರಡರ ಸ್ಥಾನದಲ್ಲಿ ಐಕಾರನೇ ಬರಬೇಕು. ಅಂದರೆ ಪೂರ್ವ ಪಂಥದಲ್ಲಿ ಆ ಇರಬೇಕು, ಉತ್ತರ ಪದದ ಆದಿಯಲ್ಲಿ ಎ ಅಥವಾ ಐ ಯಾವುದಾದ್ರೂ ಇರಲಿ, ಕೂಡಿಸಿ ಬರೆದಾಗ ಯಾವ್ದು ಬರಬೇಕು? ಐಯೇ ಬರಬೇಕು. ಇದು ಒಂದನೇ ಮೆಥಡ್ ವೃದ್ಧಿ ಸಂಧಿಯಲ್ಲಿ. ಎರಡನೇ ಮೆಥಡ್, ಪೂರ್ವ ಪದದ ಅಂತ್ಯದಲ್ಲಿರುವ ಆಕಾರಗಳೊಡನೆ ಉತ್ತರ ಪದದ ಆದಿಯಲ್ಲಿರುವ ಓ ಅಥವಾ ಔಕಾರಗಳು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಔಕಾರವು ಬಂದರೆ ಅದನ್ನು ವೃದ್ಧಿ ಸಂಧಿ ಎನ್ನುವರು. ನೋಡ್ರಿ, ಎರಡನೇ ಮೆಥಡು, ಪೂರ್ವ ಪದ ಅಂತ್ಯದಲ್ಲಿ ಯಾವುದಾದ್ರೂ ಇರಲಿ, ಉತ್ತರ ಪದದ ಆದಿಯಲ್ಲಿ ಓ ಅಥವಾ ಔ ಇರಬೇಕು, ಕೂಡಿಸಿ ಬರೆದಾಗ ಔಕಾರನೇ ಬರಬೇಕು. ಉದಾಹರಣೆಯನ್ನು ಗಮನಿಸಿ. ನೋಡಿ, ಏಕೈಕ ಪದವನ್ನು ಬಿಡಿಸಿ ಬರೆದಾಗ ಏಕ ಪ್ಲಸ್ ಏಕ ಈಸ್ ಈಕ್ವಲ್ ಟು ಏಕೈಕ. ನೋಡ್ರಿ, ಮೊದಲನೇ ಮೆಥಡ್, ಪೂರ್ವ ಪಂಥದಲ್ಲಿ ಯಾವುದಿರಬೇಕು? ಅ ಅಥವಾ ಆ ಯಾವುದಾದ್ರೂ ಇರಲಿ, ಉತ್ತರ ಪದದ ಆದಿಯಲ್ಲಿ ಯಾವುದಿರಬೇಕು? ಎ ಅಥವಾ ಐಕಾರ ಇರಬೇಕು, ಕೂಡಿಸಿ ಬರೆದಾಗ ಐಯೇ ಬರಬೇಕು. ನೋಡ್ರಿ, ಏಕ ಕಾದಲ್ಲಿ ಐತೆ, ಪ್ಲಸ್ ಉತ್ತರ ಪದದ ಆದಿಯಲ್ಲಿ ಎ ಐತೆ, ಕೂಡಿಸಿ ಬರೆದಾಗ ಕೈಯಲ್ಲಿ ಐ ಐತೆ, ಐಯೇ ಬರಬೇಕು. ನೋಡ್ರಿ, ಪೂರ್ವ ಪಂಥದಲ್ಲಿ ಆ, ಉತ್ತರ ಪದದ ಆದಿಯಲ್ಲಿ ಎ, ಕೂಡಿಸಿ ಬರೆದಾಗ ಐ. ಇದು ಮೊದಲನೇ ಮೆಥಡು. ನೋಡ್ರಿ, ಈ ಉದಾಹರಣೆಯನ್ನು ಗಮನಿಸ್ರಿ. ಜನೈಕ್ಯವನ್ನು ಬಿಡಿಸಿ ಬರೆದಾಗ ಜನ ಪ್ಲಸ್ ಐಕ್ಯ ಇಸ್ ಈಕ್ವಲ್ ಜನೈಕ್ಯ. ಪೂರ್ವ ಪಂಥದಲ್ಲಿ ಯಾವ ಕಾರ ಐತೆ? ಆ ಐತೆ. ಉತ್ತರ ಪದದ ಆದಿಯಲ್ಲಿ ಯಾವುದೈತೆ? ಐ ಐತೆ. ಕೂಡಿಸಿ ಬರೆದಾಗ ನೈಯಲ್ಲಿ ಐಯೇ ಬಂದೈತೆ. ಇದು ನೋಡ್ರಿ, ಇದು ಮೊದಲನೇ ಮೆಥಡು. ಏನು? ವೃದ್ಧಿ ಸಂಧಿ ಅಂದರೆ ಪೂರ್ವ ಪಂಥದಲ್ಲಿ ಆಕಾರ ಇರಬೇಕು, ಉತ್ತರ ಪದದ ಆದಿಯಲ್ಲಿ ಎ ಅಥವಾ ಐಕಾರ ಇರಬೇಕು, ಕೂಡಿಸಿ ಬರೆದಾಗ ಮಾತ್ರ ಐಕಾರನೇ ಬರಬೇಕು. ಇದು ಮೊದಲನೇ ಮೆಥಡ್. ಎರಡನೇ ಮೆಥಡ್, ಪೂರ್ವ ಪಂಥದಲ್ಲಿ ಯಾವುದಿರಬೇಕು? ಆಕಾರಗಳಿರಬೇಕು, ಉತ್ತರ ಪದದ ಆದಿಯಲ್ಲಿ ಓ ಅಥವಾ ಆರ್ ಔ ಯಾವುದಾದ್ರೂ ಇರ್ಬೋದು. ಉತ್ತರ ಪದದ ಆದಿಯಲ್ಲಿ ಓ ಅಥವಾ ಔ ಯಾವುದಾದ್ರೂ ಇರ್ಬೋದು, ಆದರೆ ಕೂಡಿಸಿ ಬರೆದಾಗ ಯಾವ್ದು ಬರಬೇಕು? ಔವೇ ಬರಬೇಕು. ನೋವಲ್ಲಿ ಔವಿದೆ. ಇನ್ನೊಂದು ಸಲ ಗಮನಿಸಿ. ಎರಡನೇ ಮೆಥಡಲ್ಲಿ ವೃದ್ಧಿ ಸಂಧಿಯಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಆಕಾರಗಳಿರಬೇಕು, ಉತ್ತರ ಪದದ ಆದಿಯಲ್ಲಿ ಓ ಅಥವಾ ಔಕಾರನೇ ಇರಬೇಕು, ಕೂಡಿಸಿ ಬರೆದಾಗ ಯಾವ ಕಾರ ಬರಬೇಕು? ಔಕಾರನೇ ಬರಬೇಕು. ನೋಡ್ರಿ, ಈ ಉದಾಹರಣೆಯಲ್ಲೂ ಕೂಡ ದಿವ್ಯ ಪ್ಲಸ್ ಔಷಧ ಇಸ್ ಈಕ್ವಲ್ ದಿವ್ಯ ಔಷಧ. ಪೂರ್ವ ಪಂಥದಲ್ಲಿ ಆ ಇದೆ, ಉತ್ತರ ಪದದ ಆದಿಯಲ್ಲಿ ಔವಿದೆ, ಕೂಡಿಸಿ ಬರೆದಾಗ ಔವೇ ಬರಬೇಕು. ಔವೇ ಬಂದಿದೆ. ನೆಕ್ಸ್ಟ್ ಇನ್ನೊಂದು ಉದಾಹರಣೆಯನ್ನು ಗಮನಿಸಿದಾಗ, ಪೂರ್ವ ಪದಂಥದಲ್ಲಿ ಆಕಾರ ಯಾವುದಾದ್ರೂ ಇರ್ಬೋದು, ಉತ್ತರ ಪದದ ಆದಿಯಲ್ಲಿ ಓ ಅಥವಾ ಔಕಾರನೇ ಇರಬೇಕು, ಕೂಡಿಸಿ ಬರೆದಾಗ ಯಾವ ಕಾರ ಬರಬೇಕು? ಔಕಾರನೇ ಬರಬೇಕು. ಇದು ವೃದ್ಧಿ ಸಂಧಿ. ಇನ್ನೊಂದ್ಸಲ ಗಮನಿಸಿ. ವೃದ್ಧಿ ಸಂಧಿಯಲ್ಲಿ ಎರಡು ಥರ ಮೆಥಡು. ಮೊದಲನೇದೇನಪ್ಪ ಅಂತಂದರೆ, ಪೂರ್ವ ಪದದ ಅಂತ್ಯದಲ್ಲಿ ಆಕಾರಗಳಿರಬೇಕು, ಉತ್ತರ ಪದದ ಆದಿಯಲ್ಲಿ ಎ ಅಥವಾ ಐಕಾರ ಇರಬೇಕು, ಕೂಡಿಸಿ ಬರೆದಾಗ ಯಾವ ಕಾರ ಬರಬೇಕು? ಐಕಾರನೇ ಬರಬೇಕು. ಎರಡನೇ ಮೆಥಡಲ್ಲಿ ಪೂರ್ವ ಪದದ ಅಂತ್ಯದಲ್ಲಿ ಆಕಾರಗಳು ಯಾವುದಾದ್ರೂ ಇರಲಿ, ಉತ್ತರ ಪದದ ಆದಿಯಲ್ಲಿ ಓ ಅಥವಾ ಔಕಾರನೇ ಇರಬೇಕು, ಕೂಡಿಸಿ ಬರೆದಾಗ ಯಾವ್ದು ಬರಬೇಕು? ಔಕಾರನೇ ಬರಬೇಕು. ಕೂಡಿಸಿ ಬರೆದಾಗ ಔಕಾರ ಬಂದರೆ ಇದು ವೃದ್ಧಿ ಸಂಧಿ. ವಿದ್ಯಾರ್ಥಿಗಳೇ, ಈ ಒಂದು ವಿಡಿಯೋ ಇಷ್ಟಾಗಿದ್ದಲ್ಲಿ ಮತ್ತಷ್ಟು ಕನ್ನಡ ಗ್ರಾಮರ್ ತರಗತಿಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮತ್ತು ಶೇರನ್ನು ಮಾಡಿ. ನಿಮ್ಮ ಸ್ನೇಹಿತರಿಗೂ ಸಹ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿ. ಥ್ಯಾಂಕ್ ಯು.